ಸೂಪರ್ ಟಿಎಂಟಿ ಕ್ರೈಮ್ ಫೈಲ್. ನಮಸ್ಕಾರ. ಒಂಟಿ ಮಹಿಳೆಯರ ಕೊಲೆ ಪ್ರಕರಣಗಳು ಸರ್ವೇ ಸಾಮಾನ್ಯ ಅನ್ನೋ ಹಾಗೆ ದಿನನಿತ್ಯ ಯಾವುದಾದ್ರೂ ಒಂದು ಕಡೆ ಇಂತಹ ಘಟನೆಗಳನ್ನ ನಾವು ನೋಡ್ತಾ ಇದ್ದೀವಿ. ಬಳ್ಳಾರಿ ಮತ್ತು ಬೆಂಗಳೂರಲ್ಲಿ ನಡೆದ ಇಂಥದ್ದೇ 2 ಘಟನೆಗಳನ್ನ ಕೂಡಿಸ್ಕೊಂಡ ಒಂದು ಕಥೆನ ನಾವಿವತ್ತು ನಿಮ್ಗೆ ಹೇಳ್ತೀವಿ. ಯಾವ್ಯಾವುದೋ ಕಾರಣಗಳಿಂದ ಒಂಟಿಯಾಗಿ ಬದುಕ್ತಾ ಇರೋ ಮಹಿಳೆಯರಿಗೆ ಈ ಸಂಚಿಕೆ ಒಂದು ದಾರಿದೀಪವಾಗಲಿ ಅಂತ ಆಶಿಸ್ತಾ ಇವತ್ತಿನ ಸಂಚಿಕೆನ ಪ್ರಾರಂಭಿಸ್ತಾ ಇದ್ದೀವಿ. अम्मी अम्मी हाँ मैं कॉलेज जाके आ तू जाके अम्मी 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 ನಿಮ್ಮ ಮನೆಯಲ್ಲಿ ಯಾರ್ಯಾರು ವಾಸ ಇದ್ದೀರಿ? ಈ ಮನೇಲಿ ವಾಸವಾಗಿರೋದು ನಾನು ನನ್ನ ಅಮ್ಮಿ ಸರ್. ನನ್ನ ಹೆಸರು ಹಸನ್ ಅಂತ. ನಿಮಗೆ ಈ ವಿಷಯ ಯಾವಾಗ ಗೊತ್ತಾಯಿತು? ಸರ್ ಸಂಜೆ 4:15ಗೆ ಕಾಲೇಜ್ ಮುಗಿಸ್ಕೊಂಡು ಬಂದೆ ಸರ್. ಕಾಲೇಜ್ ಮುಗಿಸ್ಕೊಂಡು ಬಂದ ತಕ್ಷಣವೇ ನೋಡ್ತೀನಿ ಬಾಗಿಲು ಸ್ವಲ್ಪ ಮುಂದೆ ಬಿಟ್ಟಿತ್ತು. ಒಳಗಡೆ ಬಂದು ಅಮ್ಮಿ ಕೂಗಿದೆ ಸರ್, ಎಲ್ಲೂ ಕಾಣಿಸ್ಲೇ ಇಲ್ಲ. ಆಮೇಲೆ ಒಳಗಡೆ ಬಂದು ನೋಡಿದ್ರೆ ಈ ಥರ ಆಗೋಗ್ಬಿಟ್ಟಿತ್ತು ಸರ್. ನೀವು ಬೆಳಿಗ್ಗೆ ಎಷ್ಟೊತ್ತಿಗೆ ಮನೆ ಬಿಡ್ತೀರಿ? ಸರ್ ಪ್ರತಿದಿನ 9:30ಗೆ ಕಾಲೇಜಿಗೆ ಹೋಗ್ತೀನಿ ಸರ್. ನಿನ್ನೆನೂ ಕೂಡ ಕಾಲೇಜಿಗೆ ಹೋಗುವಾಗ ಅಮ್ಮಿಗೆ ಬಾಗಿಲು ಹಾಕು ಅಂತ ಹೇಳಿದ್ದೆ ಸರ್. ಇವ್ರು ಯಾರು? ಇವರು ನಮ್ಮ ಚಿಕ್ಕಕ್ಕ, ಇವರು ನಮ್ಮ ಭಾವ ಸರ್. ನೀವೇನು ಕೆಲಸ ಮಾಡ್ತೀರಿ? ನಾನು ತರೀಕೆರೆಯಲ್ಲಿ ಅಗ್ರಿಕಲ್ಚರ್ ಕಾಲೇಜಲ್ಲಿ ಲೆಕ್ಚರರ್ ಕೆಲಸ ಮಾಡ್ತಾ ಇದ್ದೀನಿ. ಇವಳು ನನ್ನ ಜೊತೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಮೇಡಮ್ ನೀವು? ನಾನು ವಂದನಾ ಅಂತ. ವಂದನಾ? ಐ ಮೀನ್ ವಹಿದಾ ಬೇಗಂ. ನಮ್ಮ ಅಮ್ಮ ಇಟ್ಟ ಹೆಸರು ವಹಿದಾ ಬೇಗಂ ಅಂತ. ನಂದು ಲವ್ ಮ್ಯಾರೇಜ್. ಇವ್ರು ನನ್ನ ಹಸ್ಬೆಂಡ್ ಸಿದ್ದಪ್ಪ ಅಮರಪ್ಪ ಸಿಂಧನೂರು. ಮದುವೆ ಆದಮೇಲೆ ನನ್ನ ಹೆಸರು ವಂದನಾ ಅಂತ ಬದಲಾಯಿಸ್ಕೊಂಡೆ. ಓ ಮೇಡಮ್, ನೀವು ವಾಸ ಇರೋದೆಲ್ಲಿ? ಏನು ಕೆಲಸ ಮಾಡ್ತಾ ಇದ್ದೀರಿ? ನಾನು ಸರ್ವಿಸಲ್ಲಿದ್ದೀನಿ. ವಿಮೆನ್ ಆ್ಯಂಡ್ ಚೈಲ್ಡ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟಲ್ಲಿ ಜಾಯಿಂಟ್ ಡೈರೆಕ್ಟರ್. ಓ ಕ್ಷಮಿಸಿ ಮೇಡಮ್, ನೀವು ಕೇಸ್ ಆಫೀಸರಾ? ಹೌದು. ನೀವೇನು ಮಾಡ್ತಾ ಇದ್ದೀರಿ ಸರ್? ಸರ್ ನಾನು ಮೊದಲಿಂದು ಬಿಸ್ನೆಸ್ ಮಾಡ್ತಾ ಇದ್ದೆ. 1997ನಲ್ಲಿ ಆಕ್ಸಿಡೆಂಟ್ ಆಯಿತು.
ಆಗ ಬಿಸ್ನೆಸ್ನೆಲ್ಲ ಬಿಟ್ಟು ರಿಯಲ್ ಎಸ್ಟೇಟ್ ಬಿಸ್ನೆಸ್ ಶುರು ಮಾಡಿದೆ. ಬೆಂಗಳೂರಿನಲ್ಲಿ ಅದನ್ನೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸರ್. ಮೇಡಮ್, ನಿಮ್ಮದು ಅಂತರ್ಜಾತಿ ವಿವಾಹ. ಈ ಮನೆಯಲ್ಲಿ ಅದಕ್ಕೆ ಯಾರು ಅಫೋಸ್ ಮಾಡಲಿಲ್ವಾ? ಇಲ್ಲ, ಅಂಥದ್ದೇನು ವಿರೋಧ ಇರಲಿಲ್ಲ. ನಾವೆಲ್ಲರೂ ಚೆನ್ನಾಗೇ ಇದ್ವಿ, ಬಂದು ಹೋಗಿ ಮಾಡ್ತಾ ಇದ್ವಿ. ಹಸನ್ ಅವರೇ, ನಿಮ್ಮ ಕುಟುಂಬದಲ್ಲಿ ಆಸ್ತಿ ವಿಷಯಕ್ಕೇನಾದರೂ ಕಲಹ ಇತ್ತಾ? ಇಲ್ಲ ಸರ್, ಹಾಗೇನಿರಲಿಲ್ಲ. ನಮಗಿರೋದು ಇದೊಂದೇ ಮನೆ. ನಾವೆಲ್ಲರೂ ಒಳ್ಳೆ ಪೊಸಿಷನ್ನಲ್ಲಿ ಇರೋದ್ರಿಂದ ಯಾರೂ ಈ ಸಣ್ಣ ಆಸ್ತಿ ಬಗ್ಗೆ ತಲೆ ಕೆಡಿಸ್ಕೊಂಡಿರಲಿಲ್ಲ. ನಿನ್ನೆ ನಿಮ್ಮಮ್ಮ ಒಡವೆನ ಜಾಸ್ತಿ ಹಾಕ್ಕೊಂಡಿದ್ರು ಅಂತ ಹೇಳಿದ್ರಲ್ವಾ? ಹೌದು ಸರ್, ಒಡವೆ ಹಾಕ್ಕೊಂಡಿದ್ರು. ನೀವು ಪ್ರತಿದಿನ ಕೆಲಸಕ್ಕೆ ಹೋದ್ಮೇಲೆ ನಿಮ್ಮಮ್ಮ ಒಂಟಿಯಾಗಿ ಮನೇಲಿ ಇರ್ತಾ ಇದ್ರು. ಯಾರೋ ಇದನ್ನ ಅಬ್ಸರ್ವ್ ಮಾಡಿ ಒಡವೆಗೋಸ್ಕರ ಕೊಲೆ ಮಾಡಿದ್ದಾರೆ ಅಂತ ಮೇಲ್ನೋಟಕ್ಕೆ ನಮ್ಗನ್ನಿಸ್ತಾ ಇದೆ. ನಾವು ತನಿಖೆಯನ್ನು ಮುಂದುವರಿಸ್ತೀವಿ. ನಮಗೆ ಹೆಚ್ಚಿಗೆ ಏನಾದರೂ ಮಾಹಿತಿ ಬೇಕಾದರೆ ನಿಮ್ಗೆ ಹೇಳಿ ಕಳಿಸ್ತೀವಿ, ನೀವು ಸಹಕರಿಸ್ಬೇಕು. ಗುಲ್ಸಂ ಬೇಗಂರ ಕೊಲೆ ಕೂಡ ಒಂಟಿ ಮಹಿಳೆಯ ದರೋಡೆ ಪ್ರಕರಣ ಅಂತ ದಾಖಲಿಸಿಕೊಂಡು ಪೊಲೀಸರು ತನಿಖೆ ಪ್ರಾರಂಭಿಸ್ತಾರೆ. ಆದರೆ ಎಷ್ಟೇ ಪ್ರಯತ್ನ ಪಟ್ಟರೂ ಪೊಲೀಸರಿಗೆ ಯಾವ ಸುಳಿವು ಸಿಗೋದಿಲ್ಲ. ಆದ್ರಿಂದ ಸರ್ಕಾರ ಈ ಕೇಸಿನ ತನಿಖೆಯನ್ನ ಸಿಸಿಬಿ ಪೊಲೀಸರಿಗೆ ವಹಿಸುತ್ತೆ. ಸಿಸಿಬಿ ಪೊಲೀಸರು ಹೊಸದಾಗಿ ಗುಲ್ಸಂ ಬೇಗಂರ ಕೊಲೆ ಪ್ರಕರಣನ ಕೈಗೆತ್ತಿಕೊಂಡು ತನಿಖೆ ಪ್ರಾರಂಭಿಸ್ತಾರೆ. ಇದೇ ಘಟನೆಗೆ ಹೊಂದ್ಕೊಂಡ ಹಾಗೆ ಸುಮಾರು 6 ತಿಂಗಳ ನಂತರ ಬೆಂಗಳೂರಿನ ಯಲಹಂಕದ ಬಳಿ ಇರೋ ಯಶೋಧ ನಗರದಲ್ಲಿ ಇಂಥದ್ದೇ ಒಂದು ಘಟನೆ ನಡೆಯುತ್ತೆ. ಹೇಳೆ ಮೌನ, ಹೇಗಿದ್ಯಮ್ಮ? ಅಡಿಗೆ ಎಲ್ಲ ಆಯ್ತಾ? ಏನ್ ಅಡ್ಗೆನಮ್ಮ? ಒಬ್ಬಳಿಗೆ ಎಷ್ಟು ಬೇಕು? ಬೆಳಿಗ್ಗೆ ಮಾಡಿದ್ರೆ ಅದೇ 3 ಹೊತ್ತು ಆಗುತ್ತೆ. ಯಾಕಮ್ಮ ಹಾಗೆ ಮಾಡ್ತಿ? 2 ಹೊತ್ತು ಚೆನ್ನಾಗಿ ಅಡಿಗೆ ಮಾಡ್ಕೊಂಡು ಊಟ ಮಾಡಕ್ಕಾಗಲ್ವಾ? ಅಯ್ಯೋ, ಮಾಡೋಕೇನ್ ಸೋಮಾರಿತನ ಅಲ್ವೇ? ಇರೋದು ಒಬ್ಳು, ನನ್ಗೊಬ್ಳಿಗೆ ಎಷ್ಟು ಬೇಕು? ಬೇಜಾರು ಮಾಡ್ಕೋಬೇಡಮ್ಮ. ಮಾನಸ ಫೋನ್ ಮಾಡಿದ್ಲಾ? ಹ್ಞೂ ಮಾಡಿದ್ಲು. ಸರಿ, ನೀನ್ ಆರಾಮಾಗಿದ್ಯಾ ಅಲ್ವಾ? ಏನ್ ಆರಾಮೋ ಏನೋ, ಬೆಂಗಳೂರಲ್ಲಿ ಬದುಕೋದೇ ಕಷ್ಟ ಆಗಿದೆ. ಯಾಕಮ್ಮ, ಏನಾಯ್ತು? ಮನೆ ಓನರು ದಿನ ಬಂದು ಜಗಳ ಕಾಯ್ತಾನೆ, ಮನೆ ಖಾಲಿ ಮಾಡು ಅಂತಾನೆ. ಏನ್ ಮಾಡ್ಲಿ? ನೀನೇನ್ ಯೋಚನೆ ಮಾಡ್ಬೇಡ, ನಾನು ನೆಕ್ಸ್ಟ್ ವೀಕ್ ಮನೆಗೆ ಬರ್ತೀನಿ. ನಾವು ಬೇರೆ ಮನೆ ನೋಡೋಣ. ನೀನು ಟೈಮ್ ಸರಿಯಾಗಿ ಊಟ ತಿಂಡಿ ಮಾಡ್ಕೊ, ಆರೋಗ್ಯನ ಚೆನ್ನಾಗಿ ನೋಡ್ಕೊ. ನಾನು ಫೋನ್ ಇಡ್ಲಾ? ಸರಿ ಕಣೆ. ಏನು ಅಂದ್ರೆ ಏನರ್ಥ? ಮನೆ ಯಾವಾಗ ಖಾಲಿ ಮಾಡ್ತೀರಾ ಹೇಳಿ. ಇದ್ದಕ್ಕಿದ್ದ ಹಾಗೆ ಖಾಲಿ ಮಾಡೋ ಅಂದ್ರೆ ಹಾಗೆ? ಮನೆ ಲೀಸ್ ಅಗ್ರಿಮೆಂಟ್ ಇನ್ನು 2 ತಿಂಗಳಿದೆ. ಲೀಸ್ ಅಗ್ರಿಮೆಂಟ್ ನ ಬೆಂಕಿಗೆ ಹಾಕು. ಮೊದಲು ಮನೆ ಖಾಲಿ ಮಾಡಿ. ನಾನು 2 ತಿಂಗಳಿಂದ ಹೇಳ್ತಾನೆ ಇದ್ದೀನಿ. ಈಗೀಗಂತ ಎಷ್ಟು ತಿಂಗಳಾಯ್ತು? ನೋಡಪ್ಪ, ನಾನಿರೋದು ಒಬ್ಳೆ ಹೆಂಗಸು. ಮನೆ ಖಾಲಿ ಮಾಡೋಕೆ ಯಾರ್ದಾದ್ರೂ ಹೆಲ್ಪ್ ಬೇಡ್ವಾ? ಮನೆ ಹುಡ್ಕೋದ್ ಬೇಡ್ವಾ? ನೋಡಮ್ಮ, ನೀನ್ ಏನ್ ಮಾಡ್ತೀವೋ ನನಗೆ ಗೊತ್ತಿಲ್ಲ. ಬೇಕಾದ್ರೆ ಯಾರು ಹೆಲ್ಪ್ ಆಗ್ತಾವೋ ಯಾರನ್ನಾರ ಕರೆಸುವ, ಒಟ್ಟಲ್ಲಿ ಮನೆ ಖಾಲಿ ಮಾಡಬೇಕು. ನಿನಗೊಂದು ವಾರ ಟೈಮ್ ಕೊಡ್ತೀನಿ. ಅಷ್ಟರಲ್ಲಿ ಎಲ್ಲಾ ಸಾಮಾನು ಎತ್ಕೊಂಡು ಆಚೆ ಹೋಗ್ಬೇಕು ಅಷ್ಟೇ. ಹೀಗೆಲ್ಲ ಮಾತಾಡಿದ್ರೆ ಖಾಲಿನೂ ಮಾಡಲ್ಲ, ಏನು ಮಾಡಲ್ಲ, ಇಲ್ಲೇ ಇರ್ತೀನಿ. ಏನು ಖಾಲಿ ಮಾಡಲ್ವಾ? ಖಾಲಿ ಮಾಡಲ್ಲ ಅಂದ್ರೆ ಎಲ್ಲ ಎತ್ತಿ ಆಚೆ ಹಾಕ್ತೀನಿ. ಅಷ್ಟು ಧೈರ್ಯ ಇದೆಯಾ? ಸರಿ, ಹಾಗಾದ್ರೆ ನೋಡೇ ಬಿಡ್ತೀನಿ ಅದು ಹೇಗೆ ಎತ್ತು ಹೊರಗೆ ಹಾಕ್ತೀಯ ಅಂತ. ಒಳ್ಳೆ ಮಾತನ್ನು ಹೇಳಿದ್ರೆ ನೀನ್ ಕೇಳಲ್ಲ ಅಲ್ವಾ? ನಿನಗೆ ಏನ್ ಮಾಡ್ಬೇಕು ಅಂತ ನಾನು ಚೆನ್ನಾಗಿ ಗೊತ್ತು, ಅದನ್ನೇ ಮಾಡ್ತೀನಿ. ಏನ್ ಮಾಡ್ಕೋತೀಯ ಮಾಡ್ಕೊ, ನಾನೇನ್ ಹೆದ್ರ ಹೆಂಗ್ಸಲ್ಲ. ಅಗ್ರಿಮೆಂಟ್ ಮುಗಿದ ಮೇಲೆ ನಾನು ಖಾಲಿ ಮಾಡೋದು. ಹಾ, ರೀ ತಗೊಳ್ಳಿ ಬಾಕ್ಸ್. ಬರ್ತೀನಿ ನಾನು. ಫೋನ್ ಸ್ವಿಚ್ ಆಫ್ ಬರ್ತಾ ಇದೆ. ಇನ್ನೊಂದು ಸ್ವಲ್ಪ ಟ್ರೈ ಮಾಡಿ.
ಹಲೋ, ಏನು ವಿಷಯ ಮೌನ? ರೀ, ಅಮ್ಮಂಗೆ ಬೆಳಗ್ಗೆಯಿಂದ ಫೋನ್ ಮಾಡ್ತಾ ಇದ್ದೀನಿ, ಫೋನ್ ಸ್ವಿಚ್ ಆಫ್ ಬರ್ತಾ ಇದೆ. ಎಲ್ಲ ಬ್ಯಾಟ್ರಿ ಲೋ ಆಗಿ ಫೋನ್ ಸ್ವಿಚ್ ಆಫ್ ಆಗಿರ್ಬೇಕು, ಅವ್ರು ಗಮನಿಸಿರಲ್ಲ ಅಷ್ಟೇ. ನೀನು ಅದಕ್ಕೆ ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೊಂತೀಯಾ? ಹಾಗಲ್ಲ ರೀ, ನಾನು ದಿನಾ ಫೋನ್ ಮಾಡ್ತೀನಿ. ನನ್ನ ಫೋನ್ ಬಂದಿಲ್ಲ ಅಂತ ಫೋನ್ ನೋಡಿದಿದ್ರೆ ಬ್ಯಾಟ್ರಿ ಲೋ ಆಗಿರೋದು ಗೊತ್ತಾಗಿರೋದಲ್ವಾ? ಇನ್ನೊಂದು ಅರ್ಧ ಗಂಟೆ ಬಿಟ್ಟು ಫೋನ್ ಮಾಡಿ ನೋಡು. ಬೇಡ, ನೀವು ಈಗಲೇ ಹೋಗಿ ಅಮ್ಮನ ನೋಡಿ ಮಾತಾಡ್ಸ್ಕೊಂಡು ಬನ್ನಿ. ಹುಷಾರಿಲ್ಲದೆ ಮಲಗಿದ್ರು ಮಲಗಿರ್ಬೋದು. ಸಂಜೆ ಬೇಗ ಬಂದ್ಬಿಡಿ. ಆಯ್ತು. ಸುಜಾತ ಅನ್ನೋ 45 ವರ್ಷದ ಹೆಂಗಸು ಯಾರೂ ನೋಡಬಾರದ ಸ್ಥಿತಿಯಲ್ಲಿ ತನ್ನ ಮನೆಯೊಳಗೆ ಕೊಲೆಯಾಗಿರ್ತಾಳೆ. ಆಕೆಯ ಕತ್ತನ್ನ ಕುಯ್ದು ಭೀಕರವಾಗಿ ಕೊಲೆ ಮಾಡಲಾಗಿರುತ್ತೆ. ಮನೆಯೊಳಗಿರೋ ಹಣ ಮತ್ತು ಒಡವೆಗಳನ್ನ ದೋಚಲಾಗಿರುತ್ತೆ. ಕೋಣೆಯೊಳಗೆ ತಿಂದುಳಿದ ಆಹಾರದ ಪ್ಯಾಕೆಟ್ಗಳು ಮತ್ತು ಲಿಕ್ಕರ್ ಬಾಟಲ್ಗಳು ಇದು ಪರಿಚಿತರದ ಕೆಲಸ ಅನ್ನೋದಕ್ಕೆ ಸಾಕ್ಷಿಯಾಗಿತ್ತು. ಆ ಮನೆ ಓನರ್ ಗಿರೀಶ್ ಪೊಲೀಸ್ ಇಲಾಖೆಯಲ್ಲಿ ಕೆಲಸ ನಿರ್ವಹಿಸಿದ್ರು. ಲೋಕಲ್ ಪೊಲೀಸರು ಈ ಒಂಟಿ ಮಹಿಳೆಯ ಕೊಲೆನ ಗಂಭೀರವಾಗಿ ತಗೊಂಡು ತನಿಖೆ ಪ್ರಾರಂಭಿಸ್ತಾರೆ. ಆದರೆ ಕಾರಣಾಂತರಗಳಿಂದ ಈ ಕೇಸನ್ನು ಕೂಡ ಸಿಸಿಬಿ ಪೊಲೀಸರಿಗೆ ವಹಿಸಲಾಗುತ್ತೆ. ಹಲೋ ಸರ್. ಹಲೋ ರಾಜೇಶ್. ಪ್ಲೀಸ್ ಸರ್, ಸಿಗಮ್. ಥ್ಯಾಂಕ್ ಯು. ಹೇಳಿ ಸರ್, ಏನಾಗಬೇಕಾಗಿತ್ತು? ಸುಜಾತ ಅನ್ನೋ ಮಹಿಳೆ ಕೊಲೆ ಆಯ್ತಲ್ಲ, ಅದ್ರ ಬಗ್ಗೆ ಸ್ವಲ್ಪ ಡೀಟೇಲ್ಸ್ ಬೇಕಾಗಿತ್ತು. ಸರ್, ಈ ವಿಷಯಕ್ಕೆ ಸಂಬಂಧಪಟ್ಟಾಗೆ ಎಲ್ಲ ಡೀಟೇಲ್ಸು ಈ ಫೈಲಲ್ಲಿದೆ. ಹಾಗೆ ನಾನು ನೋಡಿದ್ದನ್ನು, ತನಿಖೆ ಮಾಡಿದ್ದನ್ನು ಎಲ್ಲ ಓವರಲ್ಲಾಗಿ ನಿಮಗೆ ಹೇಳ್ತೀನಿ. ಅದರಿಂದ ನಿಮಗೆ ಅನುಕೂಲ ಆಗಬಹುದು. ಹೇಳಿ. ಕೊಲೆಯಾದ ಸುಜಾತ ಮನೆಯಲ್ಲಿ ಯಾರ್ಯಾರಿದ್ರು? ಸರ್, ಆಕೆ ಒಂಟಿ ಹೆಂಗಸು. ಆಕೆ ಇದ್ದ ಮನೇನ 3 ವರ್ಷದಿಂದ ಲೀಸಿಗೆ ತಗೊಂಡಿದ್ಲು. ಇನ್ನು 2-3 ತಿಂಗಳಲ್ಲಿ ಲೀಸ್ ಅವಧಿ ಮುಗಿದು ಅವಳು ಮನೆ ಖಾಲಿ ಮಾಡೋಳಿದ್ಲು. ಆ ಮನೆ ಓನರು ಏನು ಮಾಡ್ತಾ ಇದ್ದಾರೆ? ಗಿರೀಶ್ ಅಂತ ಸರ್, ನಮ್ಮ ಡಿಪಾರ್ಟ್ಮೆಂಟಲ್ಲೇ ಕೆಲಸ ಮಾಡ್ತಾ ಇರೋದು. ಆಕೆಗೆ ಸಂಬಂಧಿಕರು ಯಾರು ಇರಲಿಲ್ವಾ? ಸುಜಾತ ಗಂಡ ಪ್ರೊಫೆಸರ್ ಆಗಿದ್ರು ಸರ್, ಬಹಳ ಹಿಂದೆನೇ ತೀರ್ಕೊಂಡಿದ್ದಾರೆ. ಆಕೆಗೆ 2 ಹೆಣ್ಣು ಮಕ್ಕಳಿದ್ದಾರೆ. ದೊಡ್ಡ ಮಗಳ ಹೆಸರು ಮೌನ ಅಂತ. ಆಕೆ ಮದುವೆ ಆಗಿ ಬೆಟ್ಟದ ಅಲ್ಸೂರಲ್ಲಿ ಮನೆ ಮಾಡ್ಕೊಂಡಿದ್ದಾಳೆ. ಆಕೆ ಗಂಡ ಪ್ರೈವೇಟ್ ಆಫೀಸಲ್ಲಿ ಕೆಲಸ ಮಾಡ್ತಾ ಇದ್ದಾನೆ. ಇನ್ನೊಬ್ಳು? ಆಕೆ ಹೆಸರು ಮಾನಸ ಅಂತ. ಲವ್ ಮ್ಯಾರೇಜ್ ಮಾಡಿಕೊಂಡು ಸೆಟ್ಲ್ ಆಗಿದ್ದಾಳೆ. ಅವಳು ಲವ್ ಮ್ಯಾರೇಜ್ ಮಾಡ್ಕೊಳ್ಳೋದು ಸುಜಾತೆಗೆ ಇಷ್ಟ ಇರಲಿಲ್ಲ. ಓ, ಅದಕ್ಕೆ ಮನೇಲಿ ಜಗಳ ಆಗಿರಬೇಕು. ರಾಜೇಶ್, ಈಗ ಅವಳು ಎಲ್ಲಿದ್ದಾಳೆ? ಸುಜಾತ ಫ್ಯಾಮಿಲಿ ಎಲ್ಲರೂ ಈಗ ಇಲ್ಲೇ ಇದ್ದಾರೆ. ಆಕೆ ಕೊಲೆ ಆದಾಗ ಎಲ್ಲರೂ ಸ್ಟೇಷನ್ಗೆ ಬಂದಿದ್ರು. ಬೇಕಾದ್ರೆ ಅವ್ರನ್ನ ಸ್ಟೇಷನ್ಗೆ ಕರ್ಸಲ ಸರ್? ಬೇಡ, ಅಗತ್ಯ ಬಿದ್ದರೆ ನಾವೇ ಕರ್ಸ್ಕೊತೀವಿ. ಸುಜಾತ ಏನು ಕೆಲಸ ಮಾಡ್ತಿದ್ಲು? ಆಕೆ ಫ್ಯಾಕ್ಟ್ರಿಯಿಂದ ಸೀರೆಗಳನ್ನ ಹೋಲ್ಸೇಲಾಗಿ ತಗೊಂಡು ರೀಟೇಲ್ ಆಗಿ ಮನೆಯಲ್ಲೇ ಮಾರ್ತಾ ಇದ್ಲಂತೆ. ಅದ್ರ ಜೊತೆಗೆ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಕೂಡ ಮಾಡ್ತಾ ಇದ್ಲಂತೆ. ಆದರೆ ಆಕೆ ಕೊಲೆ ಆದಾಗ ಆಕೆ ರೂಮಲ್ಲಿ ಸಿಕ್ಕ ವಸ್ತುಗಳನ್ನ ನೋಡಿದ್ರೆ ಬೇರೆ ಕಥೆನೇ ಕಾಣುತ್ತೆ. ತನಿಖೆ ಮಾಡಿದ್ರೆ ಎಲ್ಲ ಗೊತ್ತಾಗುತ್ತೆ. ನಮ್ಮಮ್ಮ ತುಂಬಾ ಒಳ್ಳೆಯವ್ರು ಸರ್, ಆದ್ರೆ ಅವ್ರನ್ನ ಯಾಕೆ ಕೊಲೆ ಮಾಡಿದ್ರು ಅಂತಾನೆ ಗೊತ್ತಾಗ್ತಿಲ್ಲ. ನೋಡಿ ಮೇಡಮ್, ಕೊಲೆ ಮಾಡೋದಕ್ಕೆ 108 ರೀಸನ್ ಇರುತ್ತೆ. ಹೌದು, ನಿಮ್ಮ ತಾಯಿಯವರು ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡ್ತಿದ್ರಂತೆ, ಹೌದಾ? ಸರ್, ರಿಯಲ್ ಎಸ್ಟೇಟ್ ಜೊತೆಗೆ ಮನೆಗೆ ಸೀರೆಗಳು ತಗೊಂಬಂದು ವ್ಯವಹಾರ ಮಾಡ್ತಾ ಇದ್ರು. ಆದ್ರೆ ಇದರಲ್ಲಿ ಕೊಲೆ ಮಾಡೋಂಥದ್ದು ಏನಿದೆ ಸರ್? ಸ್ಯಾರಿ ಬಿಸ್ನೆಸ್ ಅಲ್ಲಿ ಏನೋ ರಿಸ್ಕ್ ಇಲ್ದೆಲ್ಲ ಇರ್ಬೋದು.
ಆದ್ರೆ ರಿಯಲ್ ಎಸ್ಟೇಟ್ ಅಂದ್ರೆ ರಿಸ್ಕ್ ಇದ್ದೇ ಇರುತ್ತೆ. ನಿಮ್ಗೆ ಯಾರ ಮೇಲೆ ಅದ್ರ ಅನುಮಾನ ಇದೆ? ಯಾರ ಮೇಲೂ ಅನುಮಾನ ಇಲ್ಲ, ಆದ್ರೆ ಅವ್ರ ಕ್ಲೈಂಟ್ಸ್ ಬಗ್ಗೆ ನಮ್ಗೆ ಗೊತ್ತಿಲ್ಲ. ನೋಡಿಮ್ಮ, ಡೆಡ್ ಬಾಡಿ ಸಿಕ್ಕಿದ ಜಾಗದಲ್ಲಿ ಮಹಜಾರ್ ಮಾಡಿದ್ರೆ ಅಕ್ಕಪಕ್ಕ ಡ್ರಿಂಕ್ಸ್ ಬಾಟ್ಲು ಸಿಕ್ಕಿದೆ, ಕಾಂಡಮ್ಸ್ ಪಾಕೆಟು ಸಿಕ್ಕಿದೆ. ದೇಹದ ಪರಿಸ್ಥಿತಿ ನೋಡಿದ್ರೆ ಬೇರೆ ಕಥೆನೇ ಹೇಳ್ತಾ ಇದೆ. ನೀವೇನು ಹೇಳ್ತೀರಿ? ನೋಡಿ, ನಾವು ಈ ರೀತಿ ಮಾತಾಡೋದು ನಿಮಗೆ ಮುಜುಗರ ತರುತ್ತೆ. ಆದರೆ ಸತ್ಯ ಏನು ಅಂತ ತಿಳ್ಕೊಬೇಕಾದ್ರೆ ನಾವು ಈ ರೀತಿ ಡಿಸ್ಕಸ್ ಮಾಡಬೇಕಾಗುತ್ತೆ, ಬೇರೆ ದಾರಿ ಇಲ್ಲ. ಅದ್ರ ಬಗ್ಗೆ ಎಲ್ಲ ನಮ್ಗೆ ಗೊತ್ತೇ ಇಲ್ಲ ಸರ್. ಈ ಕೊಲೆ ಮಾಡಿದವ್ರೆ ಅದನ್ನೆಲ್ಲ ಬೇಕು ಅಂತ ತಗೊಂಬಂದು ಇಟ್ಟಿರ್ಬೋದಲ್ವ ಸರ್, ಆದರೆ ಅವ್ರು ಡ್ರಿಂಕ್ಸ್ ಅಂತೂ ಮಾಡ್ತಾ ಇರಲಿಲ್ಲ. ನೋಡ್ರಿ, ಕೊಲೆ ಮಾಡಿರೋರು ಸಾಕ್ಷಿಗಳನ್ನ ಸೃಷ್ಟಿ ಮಾಡಿರ್ತಾರೆ ಅಂತ ನಮ್ಗೆ ಅನ್ನಿಸ್ತಾ ಇಲ್ಲ. ನೀವು ನಿಮ್ಮ ತಾಯಿ ಬಗ್ಗೆ ಏನು ತಿಳ್ಕೊಂಡಿದ್ರೋ ಅದು ಬೇರೆನೇ ಆಗಿದೆ. ನಿಮ್ಮಿಂದ ನಿಮ್ ತಾಯಿ ವಿಷಯ ಮುಚ್ಚಿಟ್ಟಿದಾರೋ ಅಥವಾ ನೀವೇ ನಮ್ಮ ಹತ್ರ ವಿಷಯ ಮುಚ್ಚಿಡ್ತಾ ಇದ್ದೀರಾ? ಸರ್, ವಿಷಯ ಮುಚ್ಚಿಟ್ರೆ ಕೊಲೆಗಾರ ಸಿಗಲ್ಲ ಅಂತ ನಮಗೂ ಗೊತ್ತು ಸರ್. ನಮ್ಗೆ ಗೊತ್ತಿರೋ ವಿಷಯನೆಲ್ಲ ನಿಮಗೆ ಹೇಳಿದ್ದೀವಿ. ಮಾನಸ್ ಅವರೇ, ನೀವು ಲವ್ ಮ್ಯಾರೇಜ್ ಆಗಿದ್ದೀರಂತೆ, ಅದು ನಿಮ್ಮ ಅಮ್ಮನಿಗೆ ಇಷ್ಟ ಇರಲಿಲ್ವಂತೆ, ಹೌದಾ? ಹೌದು ಸರ್, ಮೊದಲು ಬೇಡ ಅಂತ ಹೇಳಿದ್ರು, ನಾನು ಹಠ ಹಿಡಿದ್ಮೇಲೆ ಒಪ್ಕೊಂಡ್ರು. ಇವಾಗ ನಾವೆಲ್ಲ ಚೆನ್ನಾಗಿದ್ದೀವಿ. ಆದರೆ ನಿಮ್ಮ ಗಂಡನ ಕಂಡ್ರೆ ನಿಮ್ಮ ತಾಯಿಯವ್ರಿಗೆ ಅಷ್ಟಕ್ಕಷ್ಟೇ ಅಂತೆ. ಆಗಾಗ ನಿಮ್ಮ ಮನೇಲಿ ನಿಮ್ಮ ಗಂಡನಿಗೂ ನಿಮ್ಮ ತಾಯಿಯವ್ರಿಗೂ ಜಗಳ ಆಗ್ತಿತ್ತಂತೆ, ಹೌದಾ? ಏನ್ ಸರ್ ನೀವು ನನ್ನ ಮೇಲೆ ಅನುಮಾನ ಪಡ್ತಾ ಇದ್ದೀರಾ? ನೋಡ್ರಿ, ಅನುಮಾನ ಪಡೆದೇ ಇರೋಕ್ಕಾಗಲ್ಲ. ತನಿಖೆ ಮಾಡಬೇಕಂದ್ರೆ ಅನುಮಾನ ಪಡಬೇಕಾಗುತ್ತೆ. ಸರಿ, ಅವ್ರ ಹತ್ರ ಕೊನೆ ಸಾರಿ ಯಾರು ಮಾತಾಡಿದ್ದು? ನಾನೇ ಸರ್ ಮಾತಾಡಿದ್ದು. 19 ತಾರೀಕು ಮಧ್ಯಾಹ್ನ ಕಾಲ್ ಮಾಡಿದ್ದೆ. ಆಮೇಲೆ ಮಾರನೇ ಬೆಳಗ್ಗೆ ಕಾಲ್ ಮಾಡಿದಾಗ ಫೋನ್ ಸ್ವಿಚ್ ಆಫ್ ಆಗಿತ್ತು. ಸರಿ ಮೇಡಮ್, ಅವರು ನಿಮ್ಮ ಜೊತೆ ಮಾತಾಡಬೇಕಂದ್ರೆ ವಿಶೇಷವಾದ ವಿಚಾರ ಏನಾದರೂ ಹೇಳಿದ್ರಾ? ಆ ಥರ ಏನೂ ಹೇಳಿಲ್ಲ ಸರ್. ಆದರೆ ಮನೆ ಓನರ್ ಮನೆ ಖಾಲಿ ಮಾಡಿ ಅಂತ ಗಲಾಟೆ ಮಾಡ್ತಾನೆ ಅಂತ ಹೇಳ್ತಾ ಇದ್ರು. ನನಗೇನೋ ಅವನ ಮೇಲೆ ಅನುಮಾನ. ನೋಡಿ, ಅನುಮಾನ ಪಡೋದು ತಪ್ಪಲ್ಲ. ಇಂಥ ಸಮಯದಲ್ಲಿ ಎಲ್ಲರ ಮೇಲೂ ಅನುಮಾನ ಬರುತ್ತೆ. ನಾವು ವಿಚಾರಣೆ ಮಾಡ್ತೀವಿ. ನೋಡಿ, ಏನಾದರೂ ವಿಚಾರಣೆ ಇದ್ದರೆ ಸ್ಟೇಷನ್ ಬರಬೇಕಾಗುತ್ತೆ. ಓಕೆ? ಸುಜಾತ ಅವ್ರಿಗೆ ಎಷ್ಟು ವರ್ಷದಿಂದ ಮನೆ ಬಾಡಿಗೆ ಕೊಟ್ಟಿದ್ರಿ? ಸರ್, ಅವ್ರು ಇದ್ದಿದ್ದು ಲೀಡ್ಸ್ಗೆ ಸುಮಾರು 3 ವರ್ಷದಿಂದ ಈ ಮನೆಗೆ ಬಂದರು. ನಾನು ಮಹಡಿ ಮೇಲೆ ಮನೆಯಲ್ಲಿದ್ದೀನಿ, ಕೆಳಗೆ ಅವರಿಗೆ ಬಾಡಿಗೆ ಕೊಟ್ಟಿದ್ದೆ. 2-3 ತಿಂಗಳಲ್ಲಿ ಅವ್ರ ಲೀಸ್ ಪೀರಿಯಡ್ ಮುಗಿತು ಅಂತ. ಅದು ಸರಿ, ಅವರ ನಿಮ್ಮ ಮಧ್ಯೆ ಯಾವಾಗಲೂ ಜಗಳ ಆಗ್ತಿತ್ತಂತೆ, ಯಾಕೆ? ಜಗಳ ಆಗ್ತಾ ಇದ್ದದ್ದು ನಿಜ ಸರ್. ನಾನು ಸಾಕಷ್ಟು ಸಾರಿ ಅವರಿಗೆ ಮನೆ ಖಾಲಿ ಮಾಡಿ ಅಂತ ಹೇಳಿದೆ, ಆದರೆ ಅವರು ಮನೆ ಖಾಲಿ ಮಾಡಲಿಲ್ಲ ಸರ್. ಅಲ್ಲ ರೀ, ಲೀಸ್ ಪೀರಿಯಡ್ ಮುಗಿಯೋದಕ್ಕಿಂತ ಮುಂಚೆ ಅದ್ಯಾಕೆ ಮನೆ ಖಾಲಿ ಮಾಡಕ್ಕೆ ಹೇಳಿದ್ರಿ? ಕಾಂಪೌಂಡಲ್ಲಿ ಇರೋರಿಗೆಲ್ಲ ಆಕೆಯಿಂದ ತುಂಬ ತೊಂದರೆ ಆಗ್ತಿತ್ತು ಸರ್. ಹೌದಾ? ಅದು ಹೇಗೆ? ಆಕೆ ನಡತೆ ಸರಿ ಇಲ್ಲ ಸರ್. ತುಂಬ ಜನ ಗಂಡಸರು ಆಕೆ ಮನೆಗೆ ಬಂದು ಹೋಗ್ತಿದ್ರು. ಏನು ಏನಿದು ದಿನ ದಿನದಿಂದ ಅತಿ ಆಗ್ತಾ ಇದೆ? ಏನ್ ಅತಿ ಆಯ್ತು? ಅಂಥದ್ದು ಏನಾಗಿದೆ ಈಗ? ಯಾರವರು ಗಂಡಸರು? ಹೀಗೆ ದಿನ ದಿನ ಗಂಡಸರು ಬರ್ತಾ ಇದೆ, ಏನರ್ಥ? ಏನಾಯ್ತು ಗಂಡಸರು ಬಂದ್ರೆ? ಅದಕ್ಕೆ ಯಾಕೆ ಅನುಮಾನ ಪಡ್ತೀಯಾ? ಅನುಮಾನ ಯಾಕಂದ್ರೆ ನೀನು ಒಬ್ಬಳೆ ಹೆಂಗಸು, ಹೀಗೆ ದಿನಾಲು ಗಂಡಸರು ಬಂದು ಹೋಗ್ತಾ ಇದ್ರೆ ಏನರ್ಥ? ಏನರ್ಥ? ನಾನ್ ಬಿಸ್ನೆಸ್ ಮಾಡ್ತಿದ್ದೀನಿ. ಏನ್ ಬಿಸ್ನೆಸ್ ನಿಮ್ದು? ಯಾಕೆ ನಿನ್ಗೆ ಗೊತ್ತಿಲ್ವಾ? ಮನೆಯಲ್ಲಿ ಬಟ್ಟೆ ಮಾರ್ತೀನಿ, ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡ್ತೀನಿ. ನೋಡು, ನೀ ಬಟ್ಟೆನಾದ್ರೂ ಮಾರ್ಕೋ, ಇನ್ನೇನಾದ್ರೂ ಮಾರ್ಕೋ. ನಾನು ಮನೆ ಕಟ್ಟಿರೋದು ಸಂಸಾರ ಮಾಡೋಕೆ, ಬಿಸ್ನೆಸ್ ಮಾಡಕ್ಕಲ್ಲ. ನೀನು ಬಿಸ್ನೆಸ್ ಮಾಡ್ಲೇಬೇಕು ಅಂತಿದ್ರೆ ಬೇರೆ ಆಫೀಸ್ ಮಾಡ್ಕೋ. ಬೇರೆ ಕಡೆ ಆಫೀಸ್ ಯಾಕೆ ಮಾಡ್ಲಿ? 2 ಕಡೆ ಬಾಡಿಗೆ ಯಾರು ಕಟ್ತಾರೆ? ಅದು ನಿನ್ನ ಪ್ರಾಬ್ಲಮ್. ದಿನಾಲೂ ಒಬ್ರಲ್ಲ ಒಬ್ರು ಗಂಡಸರು ಮನೆಯಲ್ಲಿ ಇದ್ದೇ ಇರ್ತಾರೆ. ಮೊನ್ನೆ ಬೆಳಗಿನ ಜಾವ 4 ಗಂಟೆಗೆ ಒಬ್ಬ ಎದ್ದು ಹೋಗ್ತಾ ಇದ್ದ. ಇದನ್ನೆಲ್ಲ ನೋಡ್ಕೊಂಡು ನಾನು ಸುಮ್ಮನೆ ಇರಕ್ಕಾಗಲ್ಲ. ಮೊದಲು ಜಾಗ ಖಾಲಿ ಮಾಡು. ನೋಡು, ಏನೇನೋ ಮಾತಾಡ್ಬೇಡ. ನಾನು ಅಂತ ಹೆಂಗ್ಸಲ್ಲ, ನಾನು ನ್ಯಾಯವಾಗಿ ಬದುಕ್ತಿದ್ದೀನಿ. ನೋಡು, ಈ ಕಥೆಯೆಲ್ಲ ನನ್ನ ಹತ್ರ ಹೇಳ್ಬೇಡ. ನಾಳೆ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಯಾರು ಹೊಣೆ? ಇನ್ನು ಅಡ್ವಾನ್ಸ್ ದುಡ್ಡು ಬಿಸಾಕ್ತೀನಿ, ಮೊದಲು ಜಾಗ ಖಾಲಿ ಮಾಡು. ನೋಡು, ಲೀಸ್ ಅಗ್ರಿಮೆಂಟ್ ಮುಗಿಯೋವರೆಗೂ ನಾನು ಖಾಲಿ ಮಾಡಲ್ಲ. ನೀನ್ ಏನ್ ಮಾಡ್ಕೋತೀಯೋ ಮಾಡ್ಕೋ. ಹೀಗೆ ಸರ್, ಬಂದು ಹೋಗೋರಿಗೆ ಲೆಕ್ಕನೇ ಇಲ್ಲ. ನಾನೇ ಸ್ವಲ್ಪ ಬೆದರಿಸಿ ಬಲವಂತವಾಗಿ ಮನೆ ಖಾಲಿ ಮಾಡಿಸೋಣ ಅಂತಿದ್ದೆ. ಅಷ್ಟರಲ್ಲಿ ಹೀಗಾಗೋಯ್ತು ಸರ್, ಪಾಪ. ಏನ್ರಿ? ಈಗ ತಾನೇ ಅವಳ ಮೇಲೆ ಇಷ್ಟುದ್ದ ಕಂಪ್ಲೇಂಟ್ ಹೇಳಿದ್ರಿ, ಈಗ ನೋಡಿದ್ರೆ ಪಾಪ ಅಂತ ಹೇಳ್ತಿದ್ದೀರಾ ಏನೋ?
ನಾಟಕ ಆಡ್ತಿದ್ದೀರಾ? ನಾನೇನು ಸರ್ ನಾಟಕ ಆಡ್ಲಿ ಸರ್? ಈ ಮನೆ ಕಟ್ಟಿಸಿ 3 ವರ್ಷ ಆಯ್ತು. ಈ ತರ ಆದ್ರೆ ಯಾರು ಸರ್ ಬಾಡಿಗೆ ಬರ್ತಾರೆ? ಬಾಡಿಗೆ ಬಂದ್ರೇನೆ ಬ್ಯಾಂಕ್ ಅಂತೂ ಕಟ್ಟಕ್ಕಾಗೋದು. ಆಯ್ತಾಯ್ತು. ಏನಾದರೂ ಬೇಕಾದಾಗ ಸ್ಟೇಷನ್ಗೆ ಹೇಳಿ ಕಳಿಸ್ತೀವಿ, ಬರಬೇಕು. ಹೊಸ ಸುದ್ದಿ ತಿಳಿದ್ರೆ ಬಂದು ಹೇಳಿ. ಪೊಲೀಸರಿಗೆ ಒಂದು ವಿಷಯ ಸ್ಪಷ್ಟ ಆಗುತ್ತೆ. ಅದೇನು ಅಂದ್ರೆ ಸುಜಾತ ನಡತೆ ಸರಿ ಇರಲಿಲ್ಲ ಅನ್ನೋದು. ಆಕೆ ರಿಯಲ್ ಎಸ್ಟೇಟ್ ಮತ್ತು ಸೀರೆ ವ್ಯಾಪಾರದ ಜೊತೆಗೆ ಮೈಮಾರೋ ದಂಧೆನೂ ಮಾಡ್ತಾ ಇತ್ತು. ಅದರಿಂದ ಈಕೆ ಸಾಕಷ್ಟು ಹಣ ಮತ್ತು ಒಡವೆಗಳನ್ನ ಗಳಿಸಿ ಕೂಡಿಟ್ಟಿದ್ದು. ಇದೇ ಅವಳ ಪಾಲಿಗೆ ಮುಳುವಾಯಿತು. ಆದ್ರೆ ಈಕೆ ಇಂಥ ಅನೈತಿಕ ಕೆಲಸದಲ್ಲಿ ತೊಡ್ಕೊಂಡಿರೋದು ಅಕ್ಕಪಕ್ಕದವರಿಗೆ ಸಂಶಯ ಬರೋ ಹಾಗಿದ್ರು ಸ್ವತಃ ತನ್ನ ಮಕ್ಕಳಿಗೆ ಗೊತ್ತಿರಲಿಲ್ಲ. ಅಷ್ಟರ ಮಟ್ಟಿಗೆ ಗೌಪ್ಯತೆನ ಕಾಪಾಡಿಕೊಂಡಿದ್ಲು. ಪೊಲೀಸರ ತನಿಖೆಗೆ ಇದು ಅಡ್ಡಿಯಾಯಿತು. ಸುಜಾತ ಮನೆಗೆ ನೀವು ಆಗಾಗ ಹೋಗ್ತಿದ್ರಾ? ನಿಮ್ಮ ಅವಳ ಕಾಂಟ್ಯಾಕ್ಟ್ ಹೇಗಿತ್ತು? ಇಲ್ಲ ಸರ್, ನಮ್ದೇನಿದ್ರು ಬಿಸ್ನೆಸ್ನಿಂದ ಪರಿಚಯ ಆಗಿದ್ದು ಅಷ್ಟೇ. ನಾನು ಯಾವತ್ತೂ ಅವ್ರ ಮನೆಗೆ ಅಂತ ಹೋಗಲಿಲ್ಲ. ಏಕೆ ನಿಮ್ಮನ್ನು ಅವಳ ಮನೆಗೆ ಇನ್ವೈಟ್ ಮಾಡಲಿಲ್ವಾ? ಇನ್ವೈಟ್ ಮಾಡಿದ್ರು, ನಾನು ಬ್ಯುಸಿ ಇರೋದ್ರಿಂದ ನಾನು ಹೋಗಕ್ಕೆ ಆಗ್ತಾ ಇರಲಿಲ್ಲ. ಅದು ಅಲ್ಲದೆ ಕೊಡ್ತಾ ಇದ್ದಿದ್ದು ಬರೀ ಸಣ್ಣ ಪುಟ್ಟ ಬಿಸ್ನೆಸ್ ಅಷ್ಟೇ, ಅದರಿಂದ ನಾನು ಹೋಗ್ತಾ ಇರಲಿಲ್ಲ. ಮತ್ತೆ ನಿಮ್ಮ ಅವಳ ವ್ಯವಹಾರ ಹೇಗೆ ನಡೀತಾ ಇತ್ತು? ಇಲ್ಲ ಸರ್, ನಾವು ವ್ಯವಹಾರ ಏನಿದ್ರು ಫೋನ್ ಮುಖಾಂತರ ನಡೀತಾ ಇದ್ದಿದ್ದು. ಹಾಗಾದರೆ ನೀವು ಮಾರ್ಚ್ 20ನೇ ತಾರೀಕು ಅವಳ ಮನೆಗೆ ಹೋಗಲಿಲ್ಲ? ಇಲ್ಲ ಸರ್, ಹೋಗಿಲ್ಲ. ಅದೇ 2 ದಿವಸದ ಮುಂಚೆ ಯಾವುದೋ ಪ್ರೋಗ್ರಾಮ್ ಇದೆ ಅಂತ ಇನ್ವೈಟ್ ಮಾಡಿದ್ದು, ಬಟ್ ಅದಕ್ಕೂ ಹೋಗಾಗಿರಲಿಲ್ಲ ಸರ್. ಮತ್ತೆ ಆಕೆ ಬಗ್ಗೆ ನಿಮ್ಗೇನು ಗೊತ್ತು? ಬೇರೆ ಅವಳೇನು ವ್ಯವಹಾರ ಮಾಡ್ತಿಲ್ಲಂತಲ್ಲ? ಇದ್ರ ಬಗ್ಗೆ ನನಗೆ ಗೊತ್ತಿಲ್ಲ ಸರ್. ಸಣ್ಣ ಪುಟ್ಟ ರಿಯಲ್ ಎಸ್ಟೇಟ್ ಮಾಡ್ತಾ ಇದ್ರು ಅಂತ ಅಷ್ಟು ಮಾತ್ರ ಗೊತ್ತಿತ್ತು. ಏನ್ರಿ ಮಿಸ್ಟರ್ ಕರುಣಾಕರನ್, ಸುಜಾತ ಮನೆಗೆ ಆಗಾಗ ಹೋಗಿ ಬರ್ತಿದ್ರಂತೆ? ಹೌದು ಸರ್, ಹೋಗ್ತಾ ಇದ್ದೆ. ಯಾಕೆ? ಸ್ವಲ್ಪ ವ್ಯವಹಾರ ಇತ್ತು. ವ್ಯವಹಾರಕ್ಕೆ ಅಂತ ತುಂಬ ಸರಿ ಹೋಗಿದ್ದೀರಂತೆ? ಇಲ್ಲ ಸರ್, 4-5 ಸರಿ ಹೋಗಿದ್ದೆ. ಅವಳು ಬೇರೆ ಥರ ವ್ಯವಹಾರದಲ್ಲಿ ಇದ್ದಾಳೆ ಅಂತ ಗೊತ್ತಾಯ್ತು ಸರ್. ಅವ್ರ ಮನೆಗೆ ಹೋಗೋದು ಬಿಟ್ಬಿಟ್ಟೆ ಸರ್. ನಿಮ್ಗೆ ಹೇಗ್ರಿ ಗೊತ್ತಾಯ್ತು ಅವಳು ಬೇರೆ ವ್ಯವಹಾರದಲ್ಲಿ ಇದ್ದಾಳೆ ಅಂತ? ಸರ್, ಅವ್ರ ಮನೆಗೆ 2 ಸತಿ ಅಚಾನಕ್ ಹೋದಾಗ ಕುಡ್ಕೊಂಡು ಕೂತಿದ್ಲು ಸರ್. ಗಂಡಸರೆಲ್ಲ ಇದ್ರು ಸರ್. ಅವತ್ತಿಂದ ಅವ್ರ ಮನೆಗೆ ಹೋಗೋದು ಬಿಟ್ಬಿಟ್ಟೆ ಸರ್. ಅದು ಸರಿ, ನಿಮಗೆ ಈ ವಿಷಯ ಗೊತ್ತಾಗಿದ್ದು ಯಾವಾಗ? ಸರ್, ಒಂದು 2 ತಿಂಗಳ ಮುಂಚೆ ಸರ್. ಸರಿ ಇವನು ಹೊರಡೆ ನೋಡೆ, ನಾವು ಪರ್ಮಿಷನ್ ಕೊಡೋವರೆಗೂ ಬೆಂಗಳೂರು ಬಿಟ್ಟು ಹೋಗೋಗಿಲ್ಲ, ಗೊತ್ತಾಯ್ತಾ? ಆಯ್ತು ಸರ್. ಹೊರಡೆ. ನೋಡ್ರಿ, ಈ ಕರುಣಾಕರನ್ ಮೇಲೆ ಕಣ್ಣಿದೆ. ತುಂಬ ನಾಟಕ ಆಡ್ತಾವನು. ಓಕೆ ಸರ್, ನಮ್ಮ ಇನ್ಫಾರ್ಮರ್ನ ನಾನು ಹಿಂದೆ ಬಿಡ್ತೀನಿ ಸರ್. ಅಮ್ಮ ನಮ್ಮ ಮದ್ವೆಗೆ ಎಷ್ಟೊಂದು ಅಡ್ಡಿ ಮಾಡಿದ್ರು, ಆದ್ರೆ ಅವರೇ ಹೀಗೆ ಅಂತ ಗೊತ್ತಿರಲಿಲ್ಲ. ಹೊರಗಡೆ ಗುರುತು ಪರಿಚಯ ಇರೋರ ಎದುರುಗಡೆ ತಲೆ ಎತ್ಕೊಂಡು ಓಡಾಡೋದೇ ಕಷ್ಟ ಆಗ್ಬಿಟ್ಟಿದೆ. ಎಂತ ಕೆಲಸ ಮಾಡ್ಬಿಟ್ಲು. ಪೇಪರ್ಲಿ ದೊಡ್ಡ ಫೋಟೋ ಸಮೇತ ನ್ಯೂಸ್ ಹಾಕಿದ್ದಾರೆ. ನಮ್ಮ ಗಂಡನ ಮನೆಯವರೆಲ್ಲ ಆಡ್ಕೋತಾ ಇದ್ದಾರೆ. ಮೊದಲು ಪರಿಸ್ಥಿತಿ ಒತ್ತಡಕ್ಕೆ ಹೀಗೆಲ್ಲ ಮಾಡಿದ್ದಾರೆ. ನಿಮ್ನೆಲ್ಲ ಸಾಕ್ಬೇಕಲ್ವಾ? ನಾನು ಅವ್ರು ಮಾಡಿರೋದು ಸರಿ ಅಂತ ಹೇಳ್ತಾ ಇಲ್ಲ, ಮಾಡೋದನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋಗಿದ್ರೆ ತಪ್ಪು ಅಂತ ನಾನು ಹೇಳ್ತಾ ಇರೋದು. ಅಲ್ಲ ಹರ್ಷ ಅವ್ರೆ, ಅಂತ ಕಷ್ಟ ಏನಿತ್ತು ಈಗ ಅವ್ರಿಗೆ? ಆರಾಮಾಗಿರೋದಿತ್ತಲ್ವಾ? ಅಲ್ಲ, ಒಂದ್ಸಲಿ ಇಂಥ ಬಲೆಯಲ್ಲಿ ಸಿಕ್ಕಾಕೊಂಡ್ರೆ ಹೊರಗಡೆ ಬರೋದು ತುಂಬಾ ಕಷ್ಟ ಅರವಿಂದ್. ಕೆಟ್ಟ ಜನ ನೆಮ್ಮದಿಯಾಗಿರಕ್ ಬಿಡಲ್ಲ. ನಾವು ಅವ್ರನ್ನ ಸರಿಯಾಗಿ ಗಮನಿಸಲಿಲ್ಲ. ಇಲ್ಲ ಅಂದ್ರೆ ಈ ದುರಂತನ ತಪ್ಪಿಸ್ಬೋದಾಗಿತ್ತು. ಅದಕ್ಕೆ ಅನ್ಸುತ್ತೆ ಆ ಮನೆ ಓನರು ಮನೆ ಖಾಲಿ ಮಾಡಿ ಅಂತ ಹೇಳ್ತಾ ಇದ್ದು. ನಮ್ಮ ಹತ್ರನೇ ಸುಳ್ಳು ಹೇಳ್ಬಿಟ್ರು. ಬೇರೆ ಮನೆ ಮಾಡೋಣ ಅಮ್ಮ, ಸುಮ್ನೆ ಓನರ್ ಹತ್ರ ಏನಕ್ಕೆ ಜಗಳ ಅಂತ ನಾವು ಕೇಳಿದ್ದಕ್ಕೆ ಇವತ್ತು ಬೇಡ ನಾಳೆ ಬೇಡ ಅಂತ ಹೇಳ್ತಾ ಇದ್ರು. ನಮಗ್ ಗೊತ್ತೇ ಆಗಿಲ್ಲ. ನೋಡಿ, ಆಗಿದ್ದಾಗೋಯ್ತು. ಇದ್ರ ಬಗ್ಗೆ ಯಾರ ಹತ್ರ ಸಮಜಾಯಿಷಿ ಕೊಡಕ್ ಹೋಗ್ಬೇಡಿ, ಸುಮ್ಮನೆ ಇದ್ಬಿಡಿ. ಪೊಲೀಸ್ ಇನ್ವೆಸ್ಟಿಗೇಷನ್ ಮುಗಿದ್ಮೇಲೆ ಎಲ್ಲ ಗೊತ್ತಾಗತ್ತೆ. ಹೀಗೆ ಸುಜಾತ ಕೊಲೆಯಾಗಿ ಹೋದ ಮೇಲೂ ಆಕೆಯ ನಡತೆ ಬಗ್ಗೆ ಅಕ್ಕಪಕ್ಕ ಅಷ್ಟೇ ಏಕೆ ಆಕೆಯ ಚಿಕ್ಕ ಕುಟುಂಬದಲ್ಲೂ ಚರ್ಚೆ ನಡೆಯುತ್ತೆ. ಮೊದಲೇ ತಾಯಿಯ ಮೇಲೆ ಅಸಮಾಧಾನ ಇದ್ದ ಮಾನಸಾಗೆ ತಾಯಿಯ ಈ ನಡತೆಯಿಂದ ಮತ್ತಷ್ಟು ಸಿಟ್ಟು ಬರುತ್ತೆ. ಆದ್ರೆ ಸಿಟ್ಟು ತೋರಿಸ್ಕೊಳ್ಳೋದಕ್ಕೆ ತಾಯಿನೇ ಬದುಕಿರೋದಿಲ್ಲ. ಈ ಕಡೆ ಸಿಸಿಬಿ ಪೊಲೀಸರು ಎಲ್ಲಾ ಮೂಲಗಳಿಂದ ಮಾಹಿತಿ ಹೆಕ್ಕಿ ತೆಗೆದು ತನಿಖೆ ಮಾಡಿದ್ರು ಕೊಲೆಗಾರರ ಸುಳಿವು ಸಿಗೋದಿಲ್ಲ. ಫೋನ್ ಕಾಲ್ ಲಿಸ್ಟ್, ಬಿಸ್ನೆಸ್ ಪಾರ್ಟ್ನರ್, ಸಂಬಂಧಿಕರು ಮತ್ತೆ ಮನೆ ಓನರ್ಗಳ ವಿಚಾರಣೆಗಳು ಯಾವುದೇ ಫಲ ಕೊಡೋದಿಲ್ಲ. ಆದರೆ ಪಟ್ಟು ಬಿಡದ ಪೊಲೀಸರು ಮತ್ತೊಮ್ಮೆ ಫೋನ್ ಲಿಸ್ಟ್ ಹಿಡಿದು ಕೂರ್ತಾರೆ. ಸುಜಾತ ಮೊಬೈಲ್ಗೆ ಯಾವುದೋ ಲ್ಯಾಂಡ್ಲೈನ್ ನಂಬರ್ ಇಂದ ಸುಮಾರು ಕರೆಗಳು ಬಂದಿರುತ್ತೆ. ಆದ್ರಿಂದ ಪೊಲೀಸರಿಗೆ ಆ ಲ್ಯಾಂಡ್ಲೈನ್ ನಂಬರ್ ಮೇಲೆ ಸಂಶಯ ಬರುತ್ತೆ. ಇನ್ನು ಬನ್ನಿ. ಆ್ಯಕ್ಚುಲಿ ಇದು ಲ್ಯಾಂಡ್ಲೈನ್ ನಂಬರ್ ಸರ್. ಈ ನಂಬರ್ಗೆ 2 ದಿನದಿಂದ ಎಷ್ಟು ಕಾಲ್ ಬಂದಿದೆ ಚೆಕ್ ಮಾಡಿ.
ಸರ್ ಸುಮಾರು 3-4 ಸಲ ಬಂದಿದೆ ಸರ್. ಪ್ರತಿದಿನ 1 ಸಲ ಇಲ್ಲ 2 ಸಲ ಬಂದಿದೆ ಸರ್. ಔಟ್ ಗೋಯಿಂಗ್ ಇದೆಯಾ ನೋಡ್ರಿ. ಸರ್ ಈ ನಂಬರಿಂದ ಮೊಬೈಲ್ಗೆ ಔಟ್ ಗೋಯಿಂಗ್ ಕಾಲೇ ಹೋಗಿಲ್ಲ ಸರ್. ಓಕೆ, ಈ ನಂಬರ್ನೆಲ್ಲ ಲಿಸ್ಟ್ ಮಾಡಿ ಒಂದು ಪ್ರಿಂಟೌಟ್ ತಗೊಳ್ಳಿ. ಓಕೆ ಸರ್. ಅಲ್ಲ ರೀ, ಒಬ್ಬೊಬ್ರು 2-3 ಮೊಬೈಲ್ ಇಟ್ಕೊಳ್ಳೋ ಈ ಕಾಲದಲ್ಲಿ ಕಾಯಿನ್ ಬುತ್ತಿಂದ ಫೋನ್ ಮಾಡಿದ್ದಾರೆ ಅಂದರೆ ಏನಂತ? ಸರ್ ಈ ನಂಬರು ಆನಂದರಾವ್ ಸರ್ಕಲ್ ಹತ್ರ ಇರೋ ಕಾಯಿನ್ ಬೂತಿಂದ ಮಾಡಿದ್ದಾರೆ. ಆದರೆ ಯಾರು ಮಾಡಿದ್ದಾರೆ ಅಂತ ಗೊತ್ತಾಗ್ತಾ ಇಲ್ಲ. ಹೇಗೆ ಸರ್ ಟ್ರೇಸ್ ಔಟ್ ಮಾಡೋದು? ಹಾಂ, ನೀವೊಂದು ಕೆಲಸ ಮಾಡಿ, ಆ ರಿಯಲ್ ಎಸ್ಟೇಟ್ ಅವ್ರನ್ನ ಕರೆಸಿ, ಅವ್ರಿಗೆ ಈ ಲ್ಯಾಂಡ್ಲೈನ್ ನಂಬರ್ ತೋರಿಸಿದ್ರೆ ಯಾರು ಅಂತ ಗೊತ್ತಾಗುತ್ತೆ. ಸರಿ ಸರ್. ಸರ್ ಇವನು ಸಾಕಷ್ಟು ಬಾರಿ ಕರುಣಾಕರನ್ ಮೊಬೈಲ್ಗೂ ಮತ್ತು ರಾಜೇಂದ್ರನ್ ಮೊಬೈಲ್ಗೆ ಅವನ ಮೊಬೈಲಿಂದಾನೇ ಕಾಲ್ ಮಾಡಿದ್ದಾನೆ, ಮತ್ತೆ ಅದೇ ಕಾಯಿನ್ ಬೂತಿಂದನೂ ಮಾಡಿದ್ದಾನೆ. ರೀ, ಆ ಸುಜಾತ ಮೊಬೈಲ್ ಕಾಲಿಸ್ಟಲ್ಲಿ ಆ ನಂಬರ್ಸ್ ಇದೆ, ಚೆಕ್ ಮಾಡಿ. ಸರ್ ಸುಜಾತ ಮೊಬೈಲ್ಗೆ ಕಾಯಿನ್ ಬೂತಿಂದನೂ ಮಾಡಿದ್ದಾನೆ, ಮೊಬೈಲ್ನಿಂದನೂ ಫೋನ್ ಮಾಡಿದ್ದಾನೆ ಸರ್. ಸರ್ ಮತ್ತೆ 19-20 ಸುಜಾತ ಮೊಬೈಲ್ಗೆ 2 ಸಲ ಕಾಲ್ ಮಾಡಿದ್ದಾನೆ ಸರ್. ಆ ನಂಬರ್ ಟ್ರೇಸ್ ಔಟ್ ಮಾಡಿ ಅಡ್ರೆಸ್ ತಿಳ್ಕೊಂಡ್ರಾ? ಸರ್ ಇವನು ಮೂಲತಃ ರಾಯಚೂರವನು. ಬಳ್ಳಾರಿಲಿ ಅವನ ಮಾವನ ಮನೆ ಇದೆ. ಸ್ವಲ್ಪ ದಿನ ಅಲ್ಲೇ ವಾಸ ಮಾಡ್ತಾ ಇದ್ದ. ಈಗ ಬ್ಯಾಂಗ್ಳೂರಲ್ಲಿ ವಾಸ ಮಾಡ್ತಾ ಇದ್ದಾನೆ ಸರ್. ಆಮೇಲೆ ಇನ್ನೊಂದು ವಿಷಯ, ಅವನ ಹೆಂಡತಿ KS ಅಧಿಕಾರಿ. ನೀವೊಂದು ಕೆಲಸ ಮಾಡಿ, ಬಳ್ಳಾರಿ ಮತ್ತು ರಾಯಚೂರು ಪೊಲೀಸ್ ಸ್ಟೇಷನ್ಗೆ ಹೋಗಿ ಅವನ ಬಗ್ಗೆ ಡೀಟೇಲ್ಸ್ ಕಲೆಕ್ಟ್ ಮಾಡಿ. ಆದಷ್ಟು ಬೇಗ ಅವನ ಡೀಟೇಲ್ ನಮಗೆ ಬೇಕು. ಸರ್ ನಮಸ್ತೆ. ನಮಸ್ಕಾರ. ನನ್ನ ಹೆಸರು ಸ್ವಾಮಿ ಅಂತ, ಬ್ಯಾಂಗ್ಳೂರು CCB ಬ್ರಾಂಚಿಂದ ಬರ್ತಾ ಇದ್ದೀನಿ. ಕುಳಿತುಕೊಳ್ಳಿ. ಏನು ವಿಷಯ? ಸರ್ ಇತ್ತೀಚೆಗೆ ಬ್ಯಾಂಗ್ಳೂರಲ್ಲಿ ಸುಜಾತ ಅಂತ ಒಂದು ಒಂಟಿ ಮೇಲೆ ಕೊಲೆ ಆಯ್ತಲ್ಲ, ಅದ್ರ ಸಸ್ಪೆಕ್ಟ್ ಒಬ್ರು ಬಳ್ಳಾರಿಯವರು. ನನಗೆ ಅದ್ರ ಡೀಟೇಲ್ಸ್ ನಿಮ್ಮ ಹತ್ರ ಬೇಕಾಯಿತು. ಯಾರು? ಏನು ಅವ್ರ ಹೆಸರು? ಸರ್ ಆ ಡೀಟೇಲ್ಸ್ ಈ ಫೈಲಲ್ಲಿದೆ, ನೀವು ರೆಫರ್ ಮಾಡ್ಬೋದು. ಓ ಇವರಾ? ಇವರು ಡೀಟೇಲ್ಸು ನಮ್ಮಲ್ಲೇ ಇದೆ ನೋಡಿ. ಗುಲ್ಸಾನ್ ಬೇಗಮ್ದು ಫೈಲ್ ಕೊಡಿ. 4-5 ತಿಂಗಳ ಹಿಂದೆ ಒಂಟಿ ಮಹಿಳೆ ಕೊಲೆ ಆಯಿತು. ಇದರಲ್ಲಿ ಅವ್ರ ಡೀಟೇಲ್ಸ್ ಇದೆ. ಸರ್ ಈತನ್ ಫ್ಯಾಮಿಲಿಲೂ ಒಂದು ಕೊಲೆ ಆಗಿದೆಯಾ? ಎಸ್, ಆ ಕೇಸು ನಿಮ್ಮ CCB ಬ್ರಾಂಚ್ನಲ್ಲೇ ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಸರ್ ಈ ಸಿದ್ದಪ್ಪ ಮತ್ತೆ ಬೇಗಂ ಕನೆಕ್ಷನ್ ಹೇಗೆ? ಸ್ವಲ್ಪ ಅವ್ರ ಫ್ಯಾಮಿಲಿ ಡೀಟೇಲ್ಸ್ ಬಗ್ಗೆ ಹೇಳ್ತೀರಾ? ನೋಡಿ, ಈಕೆಗೆ 3 ಜನ ಮಕ್ಕಳು. ಅದರಲ್ಲಿ ಒಬ್ಬ ಗಂಡು ಹಸನ್ ಅಂತ, ಅವನು ಕಾಲೇಜ್ನಲ್ಲಿ ಲೆಕ್ಚರರ್ ಆಗಿ ಕೆಲಸ ಮಾಡ್ತಾ ಇದ್ದಾನೆ. ಇನ್ನು ಕೊನೆಯವಳು ಹಮೀದ್ ಅಂತ, ಅವಳು ತರೀಕೆರೆನಲ್ಲಿ ಸೆಟ್ಲ್ ಆಗಿದ್ದಾಳೆ. ಅವಳು ಕೂಡ ಅಗ್ರಿಕಲ್ಚರ್ ಕಾಲೇಜ್ನಲ್ಲಿ ಲೆಕ್ಚರರ್ ಆಗಿ ಕೆಲಸ ಮಾಡ್ತಾ ಇದ್ದಾಳೆ. ಅವಳು ಗಂಡ ಕೂಡ ಅದೇ ಕಾಲೇಜ್ನಲ್ಲಿ ಕೆಲಸ ಮಾಡ್ತಾ ಇದ್ದಾಳೆ. ಇನ್ನೊಬ್ಳು? ಆಕ್ಚುಲಿ ಆಕೆನೇ ಮೊದಲನೇವಳು, ವಂದನಾ ಆಲಿಯಾಸ್ ವಾಹಿದಾ, KAS ಅಧಿಕಾರಿಣಿ, ಬೆಂಗಳೂರಿನಲ್ಲಿ ಸೆಟ್ಲ್ ಆಗಿದ್ದಾಳೆ. ಆಕೆ ಗಂಡ ಸಿದ್ದಪ್ಪ ಅಂತ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡ್ಕೊಂಡಿದ್ದಾರೆ. ಸರ್ ಇದೇಗೆ 2 ಡಿಫ್ರೆಂಟ್ ರಿಲಿಜಿಯನ್ ಒಂದೇ ಫ್ಯಾಮಿಲಿಯಲ್ಲಿ? ಆಕೆ ಮೊದಲು ರಾಯಚೂರಲ್ಲಿ ಕಾಲೇಜ್ ಲೆಕ್ಚರರ್ ಆಗಿದ್ದರು. ಅಲ್ಲೇ ಬುಕ್ ಸ್ಟಾಲ್ ಇಟ್ಕೊಂಡಿದ್ದ ಸಿದ್ದಪ್ಪನ ಲವ್ ಮಾಡಿ ವಂದನಾ ಅಂತ ಹೆಸರನ್ನ ಬದಲಾಯಿಸ್ಕೊಂಡ್ರು. ಆಮೇಲೆ KAS ಕಟ್ಟಿ ಎಕ್ಸಾಮ್ ಪಾಸ್ ಆದಮೇಲೆ ಗಂಡ ಮಕ್ಕಳ ಜೊತೆ ಬೆಂಗಳೂರಿಗೆ ಸಿಗ್ತಾರೆ. ಈಗ ಸಿದ್ದಪ್ಪ ಅವ್ರು ಎಲ್ಲಿದ್ದಾರೆ? ಅವರು ಕೂಡ ಆಕೆ ಜೊತೆನೇ ಇದ್ದಾರೆ, ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡ್ತಾರೆ. ಈ ಗುಲ್ಸಂ ಬೇಗಂ ಕೊಲೆ ಆಗಿರೋ ರೀತಿ ಮತ್ತೆ ಬ್ಯಾಂಗ್ಳೂರಲ್ಲಿ ಸುಜಾತ ಕೊಲೆ ಆಗಿರೋ ರೀತಿ ಒಂದೇ ಥರ ಇದೆ. ಹೌದು, ಅದ್ರ ಬಗ್ಗೆ ನಾನು ಪೇಪರಲ್ಲಿ ಓದಿದ್ದೀನಿ. ಓಕೆ ಸರ್. ಸಿದ್ದಪ್ಪರ ಮನೆ ಇದೇನಾ? ಹೌದು. ಯಾಕೆ? ಅವರಿದ್ರೆ ಕಳಿಸ್ಕೊಡಿ. ಯಾಕೆ? ಎನ್ಕ್ವೈರಿ ಇತ್ತು ಮೇಡಮ್. ಏನ್ ಎಂಕ್ವೈರಿ? ಒಂದು ಕೊಲೆ ಕೇಸಿನ ಬಗ್ಗೆ. ಏನ್ರಿ ಮಾತಾಡ್ತಾ ಇದ್ದೀರಾ ನೀವು? ನಿಮ್ಗೆಲ್ಲೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ. ಅವ್ರು ಕೊಲೆ ಮಾಡೋ ಅಂತವ್ರಲ್ಲ. ನಾನು KAS ಆಫೀಸರ್, ಅವ್ರು ನನ್ನ ಹಸ್ಬೆಂಡ್. ಏನ್ ಮಾತಾಡ್ತಾ ಇದ್ದೀರಾ ನೀವು? ನೋಡಿ ಮೇಡಮ್, ನೀವೇನಾದರೂ ಆಗಿರಿ,
ನಮಗೆ ಅವ್ರ ಮೇಲೆ ಅನುಮಾನ ಬಂದಿದೆ. ನಾವು ಕರ್ಕೊಂಡೋಗಿ ಎನ್ಕ್ವೈರಿ ಮಾಡಬೇಕು. ಪ್ಲೀಸ್. ಅವ್ರಿಗೆ ಮನೇಲಿ ಇಲ್ಲ, ಎಲ್ಲಿ ಹೋಗಿದ್ದಾರೆ? ಬಿಸ್ನೆಸ್ ಮೇಲೆ ಹೊರಗೆ ಹೋಗಿದ್ದಾರೆ. ಒಂದು ಕೆಲಸ ಮಾಡಿ, ಅವ್ರ ಮನೆಗೆ ಬಂದಾಗ ನೀವೇ CCB ಆಫೀಸ್ಗೆ ಕರ್ಕೊಂಡು ಬನ್ನಿ. ಇಲ್ಲ ಅಂದರೆ ವಾರಂಟ್ ಇಶ್ಯೂ ಮಾಡ್ತೀವಿ. ಆಯ್ತು, ಅದು ನಾನು ನೋಡ್ಕೋತೀನಿ. ನೀವಿನ್ ಹೊರಡಿ. ಸರ್, ಸುಜಾತ ಕಾಲ್ ಡೀಟೇಲ್ಸ್ ಬಂದಿದೆ. ಗುಡ್. ನೀವೊಂದು ಕೆಲಸ ಮಾಡಿ, ಡೇ ಆ್ಯಂಡ್ ನೈಟ್ ಇನ್ಕಮಿಂಗ್ ಔಟ್ ಗೋಯಿಂಗ್ ಕಾಲ್ಸ್ ಹೆಚ್ಚಿಗೆ ಯಾರು ಮಾಡಿದ್ದಾರೆ ಅದನ್ನು ಸಪ್ರೇಟ್ ಲೀಸ್ಟ್ ಮಾಡಿ. ಸರ್, ನಾನು ಆಲ್ರೆಡಿ ಕಾಲ್ ಲಿಸ್ಟ್ ರೆಡಿ ಮಾಡಿದ್ದೀನಿ. 3-4 ಜನ ಈಕೆ ಒಟ್ಟಿಗೆ ರಿಯಲ್ ಎಸ್ಟೇಟ್ ವಿಚಾರವಾಗಿ ಮಾತಾಡ್ತಾ ಇದ್ರು. ಆಗಾಗ ಫೋನ್ ಮಾಡ್ತಾ ಇದ್ರು. ಆ ಕಾಲ್ ಡೀಟೇಲ್ಸ್ ತರಿಸಿ ಅವ್ರು ಯಾರು ಅಂತ ಟ್ರೇಸ್ ಔಟ್ ಮಾಡಿ. ಸರ್, ಕೊಲೆ ನಡೆದು ಹಿಂದಿನ ದಿನ ಬೆಳಗ್ಗೆನೂ ಈ ಇಬ್ರು ಆಕೆ ಒಟ್ಟಿಗೆ ಮಾತಾಡಿದ್ದಾರೆ. ಅವ್ರು ಯಾರು ಅಂತ ಟ್ರೇಸ್ ಔಟ್ ಮಾಡಿರಿ, ಕರ್ಕೊಂಡು ಬಂದು ವಿಚಾರಣೆ ಮಾಡೋಣ. ಸರಿ ಸರ್. ನಿಮ್ಮ ಇಬ್ಬರಲ್ಲಿ ಲ್ಯಾಂಡ್ಲೈನ್ ಯೂಸ್ ಮಾಡಿದೆ ಯಾರ್ರಿ? ಸರ್, ನಾವು ಲ್ಯಾಂಡ್ಲೈನ್ ಯೂಸೇ ಮಾಡಲ್ಲ ಸರ್. ನಮ್ಮ ಆಫೀಸಲ್ಲಿ ಲ್ಯಾಂಡ್ಲೈನೇ ಇಲ್ಲ. ನಾವು ವ್ಯವಹಾರ ಏನಿದ್ರು ಮೊಬೈಲಲ್ಲೇ ಸರ್. ಆಫೀಸಲ್ಲಿ ಲ್ಯಾಂಡ್ಲೈನ್ ಇಲ್ಲದೆ ಇದ್ರು ಕಾಯಿನ್ ಬೂತ್ ಇರಬೇಕಲ್ಲ ಸರ್. ಮೊಬೈಲ್ ಇಟ್ಕೊಂಡು ಕಾಯಿನ್ ಬೂತ್ಗೆ ಯಾರು ಹೋಗ್ತಾರೆ ಸರ್? ನೀವು ಬಿಡ್ರಿ, ನಿಮ್ಮ ರಿಯಲ್ ಎಸ್ಟೇಟ್ ಬಿಸ್ನೆಸ್ಸಲ್ಲಿ ಮೊಬೈಲ್ ಇಲ್ದಿರೋರು ಯಾರಾದರೂ ಇದ್ದಾರಾ? ನಮಗೆ ಗೊತ್ತಿರೋಂಗೆ ಯಾರೂ ಇಲ್ಲ ಸರ್. ನಿಮಗೆ ಬರೋ ಕಾಲೆಲ್ಲ ಮೊಬೈಲಿಂದನೇ ಬರುತ್ತಾ? ಲ್ಯಾಂಡ್ಲೈನಿಂದ ಯಾರು ಮಾಡಲ್ವಾ? ಅದನ್ನೆಲ್ಲ ಅಬ್ಸರ್ವ್ ಮಾಡಲ್ಲ ಸರ್. ಕಾಲ್ ಡೀಟೇಲ್ಸ್ ತೆಗೆದ್ರೆ ಗೊತ್ತಾಗ್ಬೋದು. ಸರ್, ನಮ್ಮ ಸರ್ಕಲ್ ಒಬ್ಬ ಇದೆ ಸರ್. ಅವ್ನು ಕರೆನ್ಸಿ ಇಲ್ಲ ಅಂತೇಳಿ ಯಾವಾಗೂ ಕಾಯಿನ್ ಬೂತಿಂದಲೇ ಫೋನ್ ಮಾಡ್ತಾ ಇರ್ತಾನೆ ಸರ್. ಅವನ ಹೆಸರೇನು? ಮೊಬೈಲ್ ನಂಬರ್ ಇದೆಯಾ ನಿಮ್ಮ ಹತ್ರ? ಇದೆ ಸರ್. ಹೆಸರು ಸರ್ ಪಡಿಸಿ ಇದೆ ಸರ್. ಸುಜಾತ ಗೊತ್ತೇನ್ರಿ ನಿಮಗೆ? ಯಾವ ಸುಜಾತ? ಹಾಂ, ಅದೇ ನೀವು ವ್ಯವಹಾರ ಮಾಡ್ತಿರಲ್ಲ ಆ ಸುಜಾತ. ಓ, ಆ ಸುಜಾತನ? ಮೊನ್ನೆ ಕೊಲೆಯಾದ್ರಲ್ಲ ಅವಳು, ಗೊತ್ತು. ಯಾಕೆ? ಅವಳ ಮೊಬೈಲ್ಗೆ ತುಂಬ ಸಾರಿ ಫೋನ್ ಮಾಡಿದ್ದೀರಿ. ಬಿಸ್ನೆಸ್ ಅಂದಮೇಲೆ ತುಂಬ ಸಲ ಕಾಲ್ ಮಾಡಬೇಕಾಗತ್ತೆ. ಅದರಲ್ಲೇನು ವಿಶೇಷ? ಅದರಲ್ಲಿ ವಿಶೇಷ ಏನೂ ಇಲ್ಲ. ನೀವು ಲ್ಯಾಂಡ್ಲೈನ್ ಅಂದ್ರೆ ಬೂತಿಂದ ಫೋನ್ ಮಾಡಿದಿರಲ್ಲ, ಅದು ವಿಶೇಷ. ಯಾಕೆ ಹಾಗೆ ಹೇಳ್ತೀರಿ ಸರ್? ನಾನು ಮೊಬೈಲ್ನಲ್ಲಿ ಕರೆನ್ಸಿ ಖಾಲಿ ಆದಾಗಲೆಲ್ಲ ನಾನು ಕಾಯಿನ್ ಬೂತಿನಲ್ಲೇ ಫೋನ್ ಮಾಡೋದು. ಅವಳಿಗೆ ಅಂತ ಏನಿಲ್ಲ, ಎಲ್ರಿಗೂ ನಾನು ಹಾಗೆ ಮಾಡೋದು. ರೇ, ಏನು ಕಥೆ ಹೊಡಿತಾ ಇದ್ದಾರೆ ಇಲ್ಲಿ? ಮಾಡ್ತಾ ಇರೋದು ರಿಯಲ್ ಎಸ್ಟೇಟ್ ಬಿಸ್ನೆಸ್ಸು. ಮೊಬೈಲ್ ಕರೆನ್ಸಿ ದುಡ್ಡು ಇರಲ್ವೇನ್ರಿ ನಿಮ್ಮ ಹತ್ರ? 100 ರೂಪಾಯಿ ಇರಲ್ವಾ? ಮೊಬೈಲ್ನಲ್ಲಿ ಯಾವಾಗಲೂ ಕರೆನ್ಸಿ ಇರುತ್ತೆ ಅಂತ ಹೇಳೋಕ್ಕಾಗುತ್ತಾ? ಸುಜಾತ ಕೊಲೆ ಆದ ದಿನ, ಅದ್ರ ಹಿಂದಿನ ದಿನ ಕಾಯಿನ್ ಬೂತಿಂದ ನೀವು ಅವಳ ಮೊಬೈಲ್ಗೆ 2 ಸರಿ ಫೋನ್ ಮಾಡಿದ್ದೀರಾ. ಯಾಕೆ? ಮಾಡಿರ್ಬೋದು ಸರ್, ನೆನಪಿಲ್ಲ. ನೆನಪಿಲ್ಲ? ನಾವು ನೆನಪು ಬರೆಸ್ತೀವಿ. ಕರ್ಕೊಂಡು ಹೋಗ್ರಿ. ಸರ್, ಏನ್ ಮಾಡ್ತಾ ಇದ್ದೀರಾ? ಬನ್ರಿ ನೋಡಿ, ಬನ್ನಿ. ಬೇಡಿ, ಬನ್ರಿ. ಏನಯ್ಯ, ಈಗಲಾದ್ರೂ ನಿಜ ಪತಿ ಹೇಗೆ? ಒಡವೆ ಆಸೆಗೆ ಸುಜಾತನ ಮತ್ತೆ ನಿಮ್ಮ ಅತ್ತೆನ ಕೊಲೆ ಮಾಡಿದ್ ನೀನೆ ಅಂತ ನಮಗ್ ಚೆನ್ನಾಗಿ ಗೊತ್ತು. ಹೌದು ಸರ್, 2 ಕೊಲೆನೂ ನಾನೇ ಮಾಡಿದೆ ಸರ್. ಸರಿ, ಏನೇನು ಮಾಡಿದೆ ಅಂತ ಎಲ್ಲ ಡೀಟೇಲ್ ಆಗಿ ಹೇಳು. ನನ್ನ ರಿಯಲ್ ಎಸ್ಟೇಟ್ ಬಿಸ್ನೆಸ್ನಲ್ಲಿ ಹೇಳ್ಕೊಳ್ಳೋ ಅಂಥ ಆದಾಯ ಇರಲಿಲ್ಲ ಸರ್. ಖರ್ಚಿ ಬೇಕಾದಾಗಲೂ ನನ್ನ ಹೆಂಡತಿ ಕೇಳಬೇಕಾಗಿತ್ತು. ಆಗ ನನಗೆ ತುಂಬ ಅವಮಾನ ಆಗ್ತಿತ್ತು. ಹೀಗಿರುವಾಗ ನನ್ನ ಮಗಳು ಮದುವೆ ಫಿಕ್ಸ್ ಆಯಿತು ಸರ್. ಮಗಳು ಮದುವೆಗೆ ತಂದೆಯಾಗಿ ಸ್ವಲ್ಪನಾದರೂ ಹಣ ಹೊಂದಿದೆ ಇದ್ರೆ ಹೇಗೆ ಸರ್? ನಾನು ಎಲ್ಲ ಕಡೆ ಪ್ರಯತ್ನ ಪಟ್ಟೆ, ಎಲ್ಲೂ ಸಿಕ್ಕಲಿಲ್ಲ ಸರ್. ಆಗ ನೆನಪಾಗಿದ್ದೆ ನಮ್ಮ ಅತ್ತೆ ಮೈ ಮೇಲಿನ ಒಡವೆ. ನಮ್ಮ ಅತ್ತೆ ಮನೆಯಲ್ಲಿ ಒಂಟಿಯಾಗಿರ್ತಾರೆ.
ಟೈಮ್ ನೋಡಿ ಆಕೆನ ಕೊಲೆ ಮಾಡಿದರೆ ಒಡವೆ ಸಿಗುತ್ತೆ ಅಂತ ಈ ಪ್ಲಾನ್ ಮಾಡಿದೆ ಸರ್. ಜವಾಯ್ ಬಾಬು, ಏನ್ ಆಶ್ಚರ್ಯ. ಬನ್ನಿ ಒಳಗ್ ಬನ್ನಿ, ಕೂತ್ಕೊಳ್ಳಿ. ನಿನ್ನೆ ವೈದ ಫೋನ್ ಮಾಡಿದಾಗ ನೀವು ಬರೋ ವಿಷಯ ಹೇಳೇ ಇಲ್ವಲ್ಲ? ಇಲ್ಲ, ಅವಳಿಗೆ ಗೊತ್ತಿಲ್ಲ ನಾನು ಬರೋದು. ಹೌದಾ? ಇಲ್ಲೇ ಬಳ್ಳಾರಿ ಸ್ವಲ್ಪ ಕೆಲಸ ಇತ್ತು, ಅದಕ್ಕೆ ಬಂದೆ. ಮದ್ವೆ ತಯಾರಿ ಎಲ್ಲ ಹೇಗೆ ನಡೀತಾ ಇದೆ? ಚೆನ್ನಾಗಿ ನಡೀತಾ ಇದೆ. ಇವತ್ತು ಊಟ ಮಾಡ್ಕೊಂಡೇ ಹೋಗ್ಬೇಕು. ಇರಿ, ಚಾಯ್ ತಗೊಂಡ್ಬರ್ತೀನಿ. ಆಮೇಲೆ ಆ ಒಡವೆಗಳನ್ನೆಲ್ಲ ಮಲ್ಲೇಶ್ವರಮಲ್ಲಿರೋ ಮಾರ್ವಾಡಿಗೆ ಮಾರಿ ಹಣ ಪಡೆದೆ. ನನ್ನ ಹೆಂಡತಿಗೆ ರಿಯಲ್ ಎಸ್ಟೇಟಲ್ಲಿ ಬಂದಿದ್ದು ಅಂತ ಸುಳ್ಳು ಹೇಳಿದೆ. ಅತ್ತೆ ಒಡವೆ ಮಾರಿದ ದುಡ್ಡೆಲ್ಲ ನನ್ನ ಮಗಳ ಮದುವೆಗೆ ಖರ್ಚಾಗೋಯ್ತು ಸರ್. ಆಮೇಲೆ ಕುಡಿಯೋಕ್ಕೆ ತಿನ್ನೋಕ್ಕೆ ಮಜಾ ಮಾಡೋಕ್ಕೆ ಅಂತ ಇವ್ರ ಹತ್ರ ಸಾಲ ಮಾಡಿದೆ. ಸುಜಾತ ನಿನಗೆ ಹೆಂಗ್ ಪರಿಚಯ? ಅವಳು ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡ್ತಾ ಇದ್ಲಲ್ಲ ಸರ್, ಹಾಗಾಗಿ ಪರಿಚಯ ಆಯಿತು. ನಾನು ಆವಾಗವಾಗ ಅವ್ರ ಮನೆಗೆ ಹೋಗ್ತಾ ಇದ್ದೆ. ಹಲೋ, ಈಗ ಯಾಕೆ ಫೋನ್ ಮಾಡಿದೆ? ಯಾಕೆ ಫೋನ್ ಮಾಡ್ತಾರೆ? ಬರಲ್ಲ ಇವತ್ತು? ಇವತ್ತು ಮನೇಲಿ ಫಂಕ್ಷನ್ನು, ಮನೇಲಿ ಜನ ಬಂದಿದ್ದಾರೆ, ನಮ್ಮ ಅಕ್ಕನೂ ಇದ್ದಾರೆ. ಆಯ್ತು, ಸಂಜೆ ಫೋನ್ ಮಾಡ್ತೀನಿ. ಆಯ್ತು. ಹಲೋ. ಹೇ ಸುಜಾತ, ಎಲ್ರು ಹೊಟ್ಟೋದ್ರಾ? ಹೋದ್ರು. ಬರಲ್ಲ ಇವತ್ತು? ನಾನು ಬ್ಯುಸಿ ಇದ್ದೀನಿ, ಸಾಯಂಕಾಲ ಬಾ. ಆಯ್ತು, ರಾತ್ರಿ 10 ಗಂಟೆ ಬರ್ತೀನಿ. ಎಲ್ಲ ರೆಡಿ ಮಾಡ್ಕೋ. ನಾನೇನು ಅಡುಗೆ ಮಾಡಲ್ಲ, ಬರೋವಾಗ ಬಿರಿಯಾನಿ ತಗೊಂಬಾ, ಹಾಗೆ ನನ್ನ ಮಾಮೂಲಿ. ಇದಕ್ಕೇನು ಕಮ್ಮಿ ಇಲ್ಲ. ನೀನು 4 ದಿನದ್ದು ಒಟ್ಟಿಗೆ ಕುಡಿತೀವ ಹೆಂಗೆ? ಆಯ್ತಾಯ್ತು, ಬರ್ತೀನಿ ರಾತ್ರಿಗೆ. ಆಯ್ತು. ಬಾ ಒಳಗೆ ಬಾ.
ಅವಳು ಏನೇ ಆಗಿರಲಿ ನಿನ್ನ ತುಂಬ ನಂಬ್ಕೊಂಡಿದ್ದು. ನಿಮ್ಮತ್ತೆ ನಿನ್ನ ಮೇಲೆ ನಂಬಿಕೆಯಿಂದ ಮಗಳನ್ನೇ ಕೊಟ್ಟು ಮದುವೆ ಮಾಡಿದ್ರು. ಅಂಥವಳ ಕತ್ತೆ ಕುಯ್ದ್ಬಿಟ್ಟೆಲೆ ನೀನು ನಿಮ್ಮಂಥವ್ರನ್ನ ನೇಣಿಗೆಲ್ಸ್ತೀನಿ. ಸಿದ್ದಪ್ಪ ದುಡ್ಡಿನ ಆಸೆಗೆ ಬಿದ್ದು 2 ಜೀವಗಳನ್ನ ಯಾವ ಕರುಣೆನೂ ಇಲ್ಲದೆ ಬಲಿ ತಗೊಂಡಿದ್ದ. ದುಡ್ಡಿನ ಆಸೆ ಬಿಟ್ರೆ ಅವನಿಗೆ ಅವ್ರ ಮೇಲೆ ಯಾವುದೇ ದ್ವೇಷ ಇರಲಿಲ್ಲ. ದುಶ್ಚಟಗಳು ಮನುಷ್ಯನ ಯಾವ ಸ್ಥಿತಿಗೆ ತಂದು ನಿಲ್ಲಿಸುತ್ತೆ ಅನ್ನೋದಕ್ಕೆ ಸಿದ್ದಪ್ಪ ಒಂದು ಜೀವಂತ ಉದಾಹರಣೆ. ದಿನನಿತ್ಯ ನೋಡೋ ಸಾವಿರಾರು ಜನರಲ್ಲಿ ಇಂತಹ ಪಾತಕಿಗಳು ಒಬ್ಬರೋ ಇಬ್ಬರೋ ಇರಬಹುದು. ಆದರೆ ಅವರು ಯಾರು ಅಂತ ಯಾರಿಗೂ ಗೊತ್ತಿರೋದಿಲ್ಲ. ಹಾಗಾಗಿ ನಮ್ಮ ಪ್ರತಿಯೊಂದು ಹೆಜ್ಜೆನ ಎಚ್ಚರಿಕೆಯಿಂದ ಇಡಬೇಕು ಅಂತ ಹೇಳ್ತಾ ಇವತ್ತಿನ ಸಂಚಿಕೆನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಭಿನ್ನ ಕುತೂಹಲಕಾರಿ ಸತ್ಯಕಥೆಯೊಂದಿಗೆ ಮತ್ತೆ ನಿಮ್ಮ ಮುಂದೆ ಬರ್ತೀವಿ. ನಾವು ಕತೆ ಹೇಳ್ತೀವಿ, ನೀವೆಚ್ಚರವಾಗಿ. SK Super TMT Crime File.